ರಾಧಿಕಾ, ನಾನು ಇನ್ಸ್ಪೆಕ್ಟರ್ ಭೈರವಿ ಮಾತಾಡ್ತಾ ಇರೋದು. ಹೇಳಿ ಮೇಡಮ್, ಝಾನ್ಸಿ ಬಗ್ಗೆ ಏನಾದರೂ ಕ್ಲೂ ಸಿಕ್ತಾ? ಇಲ್ಲ, ಈಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಸಿಟಿಲಿರೋ ಎಲ್ಲ ಟೋಲ್ಸ್ಗಳಲ್ಲಿ ಅಲರ್ಟ್ ಆಗಿರೋಕೆ ಹೇಳು. ಪ್ರತಿಯೊಂದು ಸ್ಟೇಷನ್ಗೂ ಪರ್ಸ್ನಲ್ ಆಗಿ ಫೋನ್ ಮಾಡಿ ನೀನೇ ಹೇಳು. ಚಿಕ್ಕ ಮಕ್ಕಳು ಎಲ್ಲೇ ತಪ್ಪಿಸ್ಕೊಂಡು ನಿಂತಿದ್ರು ಇಮಿಡಿಯೇಟ್ ಆಗಿ ನಮ್ಮ ಸ್ಟೇಷನ್ಗೆ ಕರ್ಕೊಂಡು ಬರಕ್ಕೆ ಹೇಳು. ಇಲ್ಲ, ಕಂಟ್ರೋಲ್ ರೂಮಿಗೆ ಇನ್ಫಾರ್ಮ್ ಮಾಡಕ್ಕೆ ಹೇಳು. ಸರಿ ಮೇಡಮ್. ನಾನು ಕಮಿಷನರ್ ಹತ್ರನೂ ಮಾತಾಡಿದ್ದೀನಿ, ಕಂಟ್ರೋಲ್ ರೂಮ್ಗೂ ಇನ್ಫಾರ್ಮ್ ಮಾಡಿದ್ದೀನಿ. ನೀನು ಹತ್ರದ ಸ್ಟೇಷನ್ಗೆ ಫೋನ್ ಮಾಡಿ ಒಂದಿಷ್ಟು ಕ್ಲೂ ಸಿಕ್ಕಿದ್ರು ಇನ್ಫಾರ್ಮ್ ಮಾಡು ಅಂತ ಹೇಳು. ಸರಿ ಮೇಡಮ್. ಬಾಸ್ ಫೋನ್ ಮಾಡ್ತಾ ಇದ್ದಾರೆ. ಹಾ ಅಣ್ಣ, ಹೇಳಿ ಅಣ್ಣ. ಅದೇ ಅಣ್ಣ, ಎಲ್ಲಿ ಕರ್ಕೊಂಡ್ ಬರ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಣ್ಣ. ಸರಿ ಅಣ್ಣ, ಆಯ್ತಣ್ಣ. ಬಾಸ್ ಹೇಳಿದ್ರು ಹೀಗೆ ಸುತ್ತಾಡ್ಸ್ಬೇಕಂತೆ. ಸರಿ ಆಯ್ತು ಬಿಡು, ಸುತ್ತಾಡ್ಸೋಣ. ಹಲೋ ಮೇಡಮ್, ನಾನು ರಾಘವೇಂದ್ರ ಮಾತಾಡ್ತಾ ಇರೋದು. ಹಾ ರಾಘವೇಂದ್ರ, ಹೇಳಿ. ಮಾಗಡಿ ಟೋಲ್ಗೇಟ್ ಹತ್ರ ಯಾವುದೋ ಹುಡುಗಿ ಅಳ್ತಾ ನಿಂತಿದೆಯಂತೆ ಮೇಡಮ್. ಎಲ್ಲಿ ಎಲ್ಲಿ? ಮಾಗಡಿ ಟೋಲ್ಗೇಟ್ ಹತ್ರ ಮೇಡಮ್. ಅಮ್ಮ ಬೇಕು ಅಂತ ಒಂದೇ ಸಮನೆ ಅಳ್ತಾ ಇದೆಯಂತೆ. ಹೆಸರು ಹೇಳ್ತಿಲ್ವಂತೆ. ಈಗ ತಾನೇ ಇನ್ಫಾರ್ಮೇಶನ್ ಬಂತು. ಓಕೆ, ನಾನು ಅಲ್ಲಿಗೆ ಹೋಗ್ತೀನಿ. ಸರಿ ಮೇಡಮ್. ಮಾಗಡಿ ಟೋಲ್ ಗೇಟ್ ಹತ್ರ ನಡಿ. ಮಗ ಪೊಲೀಸು. ರವಿ, ಆಯ್ತಾ? ಏಯ್, ಸರಿಯಾಗಿ ಹಿಡ್ಕೊಡ್ರಿ ಅವಳನ್ನ. ಮಗ, ಹೊಟ್ಟೆ ತುಂಬಾ ಹಸಿತಾ ಇದೆ ಮಗ. ಮಗ, ಮುಂದೆ ಇಲ್ಲೇ ಲೆಫ್ಟ್ ಅಲ್ಲಿ ಊಟ ಚೆನ್ನಾಗಿ ಸಿಗುತ್ತೆ, ಅಲ್ಲೇ ಊಟ ಮಾಡೋಣ ಬಾ. ಇವಳನ್ನ ಇಟ್ಕೊಂಡು ಹೇಗೋ ಊಟ ಮಾಡೋದು? ಬಾಸ್ ಬೇರೆ ಫೋನ್ ಮಾಡಿ ಇವಳನ್ನ ಇಟ್ಕೊಂಡು ರೌಂಡ್ ಸಾಕು ಅಂತ ಹೇಳಿದ್ದಾರೆ. ಬಾಸ್ ಫೋನ್ ಮಾಡೋದು ಇನ್ನೂ ಲೇಟ್ ಆಗುತ್ತೆ, ಅಷ್ಟೊತ್ತಿಗೆ ಊಟ ಮಾಡೋಣ ಬಾ. ಮಗ, ಈ ಹುಡುಗಿನ ಏನ್ ಮಾಡೋದು? ಈ ಹುಡುಗಿನ ಇಲ್ಲೇ ಕಾರಲ್ಲಿ ಲಾಕ್ ಮಾಡ್ಕೊಂಡು ಹೋಗೋಣ ಬಾ ಮಚ್ಚ.
ಯಾರು ಪುಟ್ಟ ನೀನು? ಅಂಕಲ್ ಅವ್ರ ರೌಡಿಗಳು ನನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ. ಸರಿ, ನೀನೇನು ಹೆದರ್ಕೋಬೇಡ, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ, ಸರಿನಾ? ಆ ಕಡೆ ಬಾ, ಆ ಕಡೆ ಬಾ. ಅಲ್ಲಿ ನೋಡ್ರು, ಮಗುನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೊಂಟವ್ರು. ಬಂದ್ರು. ಬೇಗ ಓಡಿಸೋ ಗಾಡಿನ. ಬೇಗ ಫಾಸ್ಟಾಗಿ ಓಡಿಸೋ. ಓಡಿಸೋ ಓಡಿಸೋ, ಬೇಗ ಓಡಿಸೋ. ನಾವಿಬ್ರು ಐಸ್ ಪೈಸ್ ಆಡೋಣವಾ? ಐಸ್ ಪೈಸಾ? ನಾನ್ ರೆಡಿ. ಸೂಪರ್. ತಿರುಗು. ರೆಡಿನಾ? ರೆಡಿ. ಬಾ ಬಾ, ಹಿಡ್ಕೊ ಬಾ ನನ್ನ.
ಹಿಡ್ಕೊ 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 ನೋಡೋಣ. ಅಂಕಲ್ ಎಲ್ಲಿದ್ದೀರಾ? ಅಂಕಲ್ ಎಲ್ಲಿದ್ದೀರಾ? ಅಂಕಲ್ ಎಲ್ಲಿದ್ದೀರಾ? ಅಂಕಲ್ ಎಲ್ಲಿದ್ದೀರಾ? ಔಟ್. ಹೊಡಿ ಹೊಡಿ. ಹಾ, ಹೇಳಿ ರಾಘವೇಂದ್ರ, ಎಲ್ಲಿದ್ದೀರಾ ಮೇಡಮ್? ಆ ಮಾಗಡಿ ಟೋಲ್ ಗೇಟ್ ಹತ್ತತ್ರ. ಸಾರಿ ಮೇಡಮ್, ಅಲ್ಲಿಗೆ ಹೋಗ್ಬೇಡಿ. ಆ ಹುಡುಗಿ ಅಪ್ಪ ಅಮ್ಮ ಬಂದು ಈಗ ತಾನೇ ಕರ್ಕೊ ಹೋದ್ರಂತೆ. ಅದನ್ನ ಇನ್ಫಾರ್ಮ್ ಮಾಡೋಣ ಅಂತಾನೆ ನಿಮಗೆ ಕಾಲ್ ಮಾಡಿದೆ ಮೇಡಮ್. ಇಟ್ಸ್ ಓಕೆ. ವಾಪಸ್ ತಿರುಗಿಸಿ. ಅತ್ತೆ, ಅಜ್ಜಿ ಬೈದಿದ್ದಕ್ಕೆ ಮನ್ಸ್ ಕೆಡಿಸ್ಕೊಂಡು ಇಲ್ಲಿ ಓಡಾಡ್ತಿದ್ದೀರಾ? ಸೇವಂತಿ, ಅದೇನು ನನಗೆ ಹೊಸ್ತಲ್ಲ. ಆದ್ರೆ ಸುಮ್ಮನಿರೋಕ್ಕಾಗ್ದೆ ನಿನಗೂ ಬೈದ್ಬಿಟ್ನಲ್ಲ ಅಂತ ನನಗೆ ಬೇಜಾರಾಗ್ತಿದೆ. ಅಯ್ಯೋ ಅತ್ತೆ, ಅದು ನನ್ಗೇನು ಹೊಸ್ತಲ್ವಲ್ಲ. ಸೇವಂತಿ, ನಮ್ಮತ್ತೆ ತುಂಬಾ ಬದಲಾಗೋಗಿದ್ದಾರೆ. ಮುಂಚೆ ಹೀಗೆಲ್ಲ ಇದ್ದಿದ್ದೇ ಇಲ್ಲ ಅವರು. ತಾನು ಹೇಳಿದ್ದೆ ನಡಿಬೇಕು ಅನ್ನೋ ಹಠದ ಸ್ವಭಾವ ಇದ್ರು ಇನ್ನೊಬ್ರು ಮನ್ಸಿಗೆ ನೋವು ಮಾಡ್ತಾ ಇರ್ಲಿಲ್ಲ. ಆದ್ರೆ ಈಗ ಅವ್ರ ಬಾಯಿಂದ ಬರೋದೆಲ್ಲ ಬರೀ ವ್ಯಂಗ್ಯ, ಚುಚ್ಚು ಮಾತುಗಳೇ. ನಿಜ ಅತ್ತೆ, ಮಾತುಗಳು ಅವ್ರ ಬಾಯಿಂದ ಅಷ್ಟೇ ಬರ್ತಿದೆ ಹೊರತು ಮನ್ಸಿಂದ ಅಲ್ಲ. ಅವರು ಸ್ವಭಾವತಃ ತುಂಬಾ ಒಳ್ಳೆಯವರು ಅತ್ತೆ, ಅದು ನನ್ ಗಮನಕ್ಕೂ ಬಂದಿದೆ. ಅನು ಮದ್ವೆನ ನಾನು ಅರ್ಜುನ್ ಸರ್ ತಡಿದೆ ಹೋಗಿದ್ರೆ, ಪೂಜನ್ ಜೊತೆ ಅಶ್ವಿನ್ ಮದ್ವೆ ಮಾಡ್ಬೇಕು ಅಂತ ನಾವು ಹಠ ಹಿಡಿದೆ ಹೋಗಿದ್ರೆ ಈ ಮನೆ ಸೊಸೆ ನಾನು ಅಂತ ಒಪ್ಕೊಂಡ್ಬಿಡ್ತಿದ್ರೋ ಏನೋ. ಆದ್ರೂ ಪರವಾಗಿಲ್ಲ ಅತ್ತೆ, ಇವತ್ತಲ್ಲ ನಾಳೆ ಅನು ನಿಜವಾದ ಬಣ್ಣ ಏನು ಅಂತ ಅವ್ರಿಗೆ ಗೊತ್ತಾಗೇ ಆಗತ್ತೆ. ಆಗ ಅಜ್ಜಿ ನಮ್ಮನ್ನ ಕ್ಷಮಿಸ್ತಾರೆ. ಮುಂಚಿನ ಹಾಗೆ ಆಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ಹಾ, ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಸೇವಂತಿ. ಆ ದಿನ ಆದಷ್ಟು ಬೇಗ ಬರ್ಲಿ. ಬರುತ್ತೆ ಅತ್ತೆ, ನೀವು ಧೈರ್ಯವಾಗಿರಿ.
ನೆನ್ಪಿರ್ಲಿ, ನನ್ನ ಸ್ಕೂಲ್ ಡೇ ದಿನ ಅಪ್ಪನ್ ತೋರಿಸ್ತೀರಂತ ಹೇಳಿದೀರಾ. ಅದೇನಾದ್ರು ಮಿಸ್ ಆದ್ರೆ ಪ್ರಾಮಿಸ್ ಫೇಲ್ ಆದಾಗ ಆಗುತ್ತೆ. ಅದ್ರ ಪರಿಣಾಮ ನನಗೇನಾದ್ರು ತೊಂದರೆ ಆದ್ರೂ ಆಗಬಹುದು. ಹುಷಾರು. ಝಾನ್ಸಿ, ಏನಾಯ್ತು ಪುಟ್ಟ? ಏಟಾಯ್ತಾ? ಇಲ್ಲಮ್ಮ, ನನಗೇನೂ ಆಗಿಲ್ಲ. ಕಾಪಾಡಕ್ ನೀವಿರುವಾಗ ನನಗೇನಾಗತ್ತಮ್ಮ? ಭೈರವಿ, ತಪ್ಪು ಮಾಡ್ಬಿಟ್ಟೆ ಅಮ್ಮ, ತಪ್ಪು ಮಾಡ್ಬಿಟ್ಟೆ. ಸುಳ್ಳು ಪ್ರಾಮಿಸ್ ಮಾಡಿದ್ರೆ ನನ್ಗೇನಾದ್ರೂ ಆಗುತ್ತೆ ಅಂತ ಝಾನ್ಸಿ ಹೇಳಿದ್ಲು. ಆದ್ರೂ ನಾನು ಪ್ರಾಮಿಸ್ ಮಾಡ್ಬಿಟ್ಟೆ. ನಾನ್ ಬದುಕಿರೋದೆ ನನ್ ಮಗಳಿಗೋಸ್ಕರ. ಅವಳೇ ಇಲ್ಲ ಅಂದ್ರೆ ನಾನ್ ಬದುಕಿರೋದೇ ವೇಸ್ಟ್ ಅಮ್ಮ. ದಾರಿನೇ ಕಾಣ್ದೆ ಕತ್ಲಾಗಿದ್ದೆ ನನ್ನ ಜೀವನದಲ್ಲಿ. ನನ್ ಮಗಳೇ ಬೆಳಕಾಗಿದ್ಲು. ಅಂಕಲ್, ಇದೇ ನಮ್ಮನೆ, ಒಳಗಡೆ ಬನ್ನಿ. ಸರಿ. ಅದಕ್ಕೆ ಅವಳನ್ನೇ ಕಿಡ್ನಾಪ್ ಮಾಡ್ಬಿಟ್ರು. ಅಮ್ಮ, ಅಮ್ಮ, ಪುಟ್ಟ, ಝಾನ್ಸಿ, ಏನಾಯ್ತು ಪುಟ್ಟ? ಎಲ್ಲಿ ಹೋಗಿದ್ದೆ? ನಾನು ಸ್ಕೂಲಿಂದ ಬರ್ತಿರ್ಬೇಕಾದ್ರೆ ಅಮ್ಮ, ಒಬ್ರು ಅಂಕಲ್ ಬಂದು ನನ್ನ ಕಾಪಾಡಿದ್ರು. ಯಾರಮ್ಮ ಅವರು? ನಿನ್ನ ಕಾಪಾಡ್ದವ್ರು ನನ್ ಪಾಲಿನ ದೇವ್ರು. ಅವರು ನಿನ್ನ ಮಾತ್ರ ಕಾಪಾಡಿಲ್ಲ, ನನ್ನನ್ನು ಕಾಪಾಡಿದ್ದಾರೆ. ಎಲ್ಲಿದ್ದಾರೆ ಪುಟ್ಟ ಅವರು? ಹೊರಗಿದ್ದಾರಾ? ಒಳಗ್ ಬರಕ್ ಹೇಳು. ಅಮ್ಮ, ಅಂಕಲ್ಗೆ ಚಾಕ್ಲೇಟ್ ತಗೊಂಡ್ಬರ್ತೀನಿ. ನಿಮ್ಮ ಮಗಳ? ಅವಳೇ ನನ್ ಜೀವ. ಯಾರೋ ರೌಡಿಗಳು ಇವಳನ್ನ ಕಿಡ್ನಾಪ್ ಮಾಡಿದ್ರು. ಒಂದು ವ್ಯಾನಲ್ಲಿ ಪುಟ್ಟ ಮಗು ಒಂದು ಕಷ್ಟಪಡ್ತಿದ್ದು ನೋಡ್ದೆ, ಹೋಗಿ ಕಾಪಾಡ್ದೆ. ಇಲ್ಲ ಅಂದಿದ್ರೆ ಅವರೆಲ್ಲ ಈ ಮಗುಗೆ ಏನ್ ಮಾಡ್ತಿದ್ರು ಗೊತ್ತಿಲ್ಲ. ಅಲ್ಲ ಮೇಡಮ್, ನಿಮ್ಮ ಕೆಲಸದಲ್ಲಿ ಶತ್ರುಗಳು ಜಾಸ್ತಿನೇ ಇರ್ತಾರೆ ಅಂತ ನಿಮಗೂ ಗೊತ್ತು. ಅದರಲ್ಲೂ ನೀವು ಬೇರೆ ಹಾನೆಸ್ಟ್ ಪೊಲೀಸ್ ಆಫೀಸರ್. ನಿಮಗೆ ನಿಮ್ಮ ಮಗಳ ಬಗ್ಗೆ ಎಚ್ಚರಿಕೆ ಇರಬೇಕಲ್ವಾ? ಅವತ್ತೊಂದು ಮಾತು ಹೇಳಿದ್ರೆ ನೆನಪಿದೆಯಾ? ಯಾರು ನಂಬೇಕು, ಯಾರು ನಂಬಾರ್ದು ಅದು ನನಗೆ ಚೆನ್ನಾಗಿ ಗೊತ್ತು ಅಂತ. ಆದ್ರೆ ನಿಮ್ಮ ಮಗಳ ವಿಚಾರದಲ್ಲಿ ಇಷ್ಟೊಂದು ಕೇರ್ಲೆಸ್ ಆಗ್ಬಿಟ್ರೆ ಹೇಗೆ? ಅದರಲ್ಲೂ ಅವಳ ಹೆಸರು ಝಾನ್ಸಿ ಅಂತ ಹೇಳಿದ್ಲು. ಒಳ್ಳೆ ಹೆಸರಿಟ್ಟಿದ್ದಾರೆ ಮೇಡಮ್. ಇನ್ಮೇಲಾದ್ರೂ ಅವಳೊಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ನಾನೇನ್ ಬರ್ತೀನಿ. ಮಿಸ್ಟರ್ ಅರ್ಜುನ್, ನಾನು ನಿಮ್ ಜೊತೆ ತುಂಬಾ ಮಾತಾಡಿದ್ದೀನಿ. ಆದ್ರೆ ಇವತ್ತು ಒಂದು ಮಾತು ಹೇಳ್ಬೇಕು ಅನ್ನಿಸ್ತಾ ಇದೆ.